ಪಂಚಗಣಾಧೀಶ್ವರಲ್ಲಿ ಒಬ್ಬರಾದ ಶ್ರೀ ಗುರು ಕೆಂಪೇಶ್ವರ ಸ್ವಾಮಿಯವರು ಹರಪನಹಳ್ಳಿಯಲ್ಲಿ ನೆಲೆಸಿರ್ತಾರೆ. ಪ್ರತಿ ವರ್ಷದಂತೆ ಶ್ರೀ ಗುರು ಕೊಟ್ರೇಶ್ವರ ಸ್ವಾಮಿ ಜಾತ್ರೆಗೆ ರಾಜ್ಯದ ಮೂಲೆಗಳಿಂದ ಹಲವಾರು ಯಾತ್ರಾರ್ಥಿಗಳು ಭಕ್ತರು ಹರಕೆ ಹೊತ್ತುಕೊಂಡು ಪಾದಯಾತ್ರೆ ಮೂಲಕ ಹರಪನಹಳ್ಳಿ ಮೂಲಕ ಅವರು ಹಾದು ಹೋಗ್ತಾರೆ. ಹರಪನಹಳ್ಳಿಗೆ ಬಂದಾಗ ಶ್ರೀ ಗುರು ಕೆಂಪೇಶ್ವರ ಸ್ವಾಮಿ ಮಠದಲ್ಲಿ ಅವರು ಬಂದು ತಂಗ್ತಾರೆ. ಅವರಿಗೆ ತಂಗಿದ ಎಲ್ಲ ಯಾತ್ರಾರ್ಥಿಗಳಿಗೆ ಪಾದಯಾತ್ರಿಗಳಿಗೆ ಪ್ರಸಾದ ವ್ಯವಸ್ಥೆ ಹಾಗೂ ವಸತಿ ವ್ಯವಸ್ಥೆ ಮತ್ತು ಮೂಲಸೌಕರ್ಯ ವ್ಯವಸ್ಥೆಯನ್ನು ಪ್ರತಿ ವರ್ಷದಂತೆ ಈ ನಮ್ಮ ಮಠದಿಂದ ನಾವು ಮಾಡ್ಕೊತ ಬರ್ತಾ ಇದ್ದೀವಿ. ಆದ ಕಾರಣ ಈ ಪಂಚಗಣಾಧೀಶ್ವರರು ಪವಾಡ ಪುರುಷರು ಹಾಗೂ ಇಷ್ಟಾರ್ಥಗಳನ್ನು ಈಡೇರಿಸುವಂಥ ಭಕ್ತರ ಕಷ್ಟಗಳನ್ನು ನಿವಾರಿಸ್ಕೊಂತ ಬರ್ತಾ ಭಕ್ತರಿಗೆ ತಮ್ಮ ಅನುಗ್ರಹವನ್ನು ನೀಡ್ತಾ ಬಂದಿದ್ದಾರೆ. ಹಾಗೆ ಈ ಭಾಗದಲ್ಲಿ 3 ಗಣಾಧೀಶ್ವರರು ಈ ನಮ್ಮ ಹರಪನಹಳ್ಳಿ ತಾಲೂಕಿನಲ್ಲಿ ನೆಲೆಸಿರ್ತಾರೆ. ಒಂದು ಕುಲ್ಲಳ್ಳಿಯಲ್ಲಿ ಮದ್ದಾನೇಶ್ವರರು, ಗೋಣಿ ಬಸವೇಶ್ವರರು ಅಂತ, ಹಾಗೂ ಅರಸೀಕೆರೆಯಲ್ಲಿ ಕೋಲಶಾಂತೇಶ್ವರರು, ಹರಪನಹಳ್ಳಿಯಲ್ಲಿ ಶ್ರೀ ಗುರು ಕೆಂಪೇಶ್ವರ ಸ್ವಾಮಿಯವರು, ಹರಪನಹಳ್ಳಿ ತಾಲೂಕಿನಲ್ಲಿ 3 ಗಣಾಧೀಶ್ವರರು, ಹಾಗೂ ನಾಯಕನಹಟ್ಟಿಯಲ್ಲಿ ತಿಪ್ಪೇರುದ್ರ ಸ್ವಾಮಿಯವರು, ಕೊಟ್ಟೂರಿನಲ್ಲಿ ಶ್ರೀ ಗುರು ಕೊಟ್ಟರೇಶ್ವರ ಗುರು ಬಸವೇಶ್ವರ ಸ್ವಾಮಿಗಳು ನೆಲೆಸಿರ್ತಾರೆ. ಈ ಭಾಗದ ಅನೇಕ ಕಷ್ಟ ಪರಿಹಾರಗಳನ್ನು ಪವಾಡ ರೀತಿಯಲ್ಲಿ ಇವರೆಲ್ಲ ಬಗೆಹರಿಸ್ಕೊಂತ ಬಂದಿದ್ದಾರೆ. ಇಂಥ ಮಹಾಪುರುಷರಿಗೆ ಯಾತ್ರಾರ್ಥಿಗಳು ಬಂದು ದರ್ಶನ ತಗೊಂಡು ಹೋಗೋದ್ರಿಂದ ತಮ್ಮೆಲ್ಲ ಕಷ್ಟ ಪರಿಹಾರಗಳು ಈಡೇರುತ್ತೋ ಅಂತ ನಂಬಿಕೆ ಇದೆ. ಎಲ್ಲಿಂದ ಭಕ್ತರಿಗೂ ಹಾವೇರಿ, ಸಿಗ್ಗಾಂವು ಮತ್ತು ಈ ಭಾಗದಲ್ಲಿ ಬರ್ತಕ್ಕಂಥವ್ರು ಹಾವೇರಿ, ಸಿಗ್ಗಾಂವು ಮತ್ತು ಅದರ ಹಿಂದೆ ಯಾವುದು ಸಿರಿಸಿ ಆ ಮೂಲ ಭಾಗದಿಂದ ಎಲ್ಲ ಬರ್ತಾ ಇದ್ದಾರೆ. ಎಲ್ಲ ಹಳ್ಳಿಗಳಿಂದ ಬರ್ತಾ ಇದ್ದಾರೆ. ನಾಳೆ ಆಲ್ಮೋಸ್ಟ್ ಆಲ್ ಹರಪನಹಳ್ಳಿ ತಾಲೂಕಿನ ಸುತ್ತಮುತ್ತಲ ಎಲ್ಲ ಗ್ರಾಮದವರು ಯಾವುದೇ ಭೇದ ಭಾವ ಇಲ್ಲದೆ, ಯಾವುದೇ ಒಂದು ವಯಸ್ಸಿನ ಇತಿಮಿತಿ ಇಲ್ಲದೆ, ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರಿಂದ ಹಿಡಿದು ಪ್ರತಿ ವರ್ಷದಂತೆ ಅವರು ಸ್ವಾಮಿ ಪಾದಯಾತ್ರೆಯನ್ನು ನೆರವೇರಿಸ್ಕೊಂಡು ಬಂದಿದ್ದಾರೆ. ಇದಕ್ಕೆಲ್ಲ ಸ್ವಾಮಿಯ ಕೃಪಾಶೀರ್ವಾದ ಮತ್ತು ಈ ಗುರು ಕೆಂಪೇಶ್ವರ ಸ್ವಾಮಿಯ ಕೃಪಾಶೀರ್ವಾದ ಎಲ್ಲರ ಮೇಲೆ ಇದೆ ಅಂತ ನಾವು ಸಹ ಭಾವಿಸ್ತಾ ಇದ್ದೀವಿ.